ತುರ್ತು ಸ್ಪಂದನ ವ್ಯವಸ್ಥೆಯಾದ ನಮ್ಮ 112ಗೆ ಕರೆ ಮಾಡಿ ದೂರು ನೀಡುವವರ ಸಂಖ್ಯೆ ಗಣನೀಯವಾಗಿ ಏರಿಕೆ ಕಂಡಿದೆ. 2024ಕ್ಕೆ ಹೋಲಿಕೆ ಮಾಡಿದ್ರೆ 2025ರಲ್ಲಿ 112 ಸಂಖ್ಯೆಗೆ ಕರೆ ಮಾಡಿದವರ ಸಂಖ್ಯೆ 18% ಏರಿಕೆ ಕಂಡಿದೆ. 2025ರಲ್ಲಿ ನಮ್ಮ 112ಗೆ ಒಟ್ಟು 5,22,742 ಕರೆಗಳನ್ನ ಸ್ವೀಕರಿಸಿದೆ. ಇನ್ನು 2024ರಲ್ಲಿ ಒಟ್ಟು 4,23,912 ಕರೆಗಳು ಬಂದಿದ್ದವು. ಅದರಲ್ಲಿ 1,02,480 ಕರೆಗಳನ್ನ ಮಹಿಳೆಯರೇ ಮಾಡಿ ದೂರು ನೀಡಿದ್ದಾರೆ. ಇನ್ನು ತುರ್ತು ಕರೆಗಳ ಸಂಖ್ಯೆ ಹೆಚ್ಚಾದ್ರೂ ಕೂಡ ಹಲ್ಲೆ ಪ್ರಕರಣಗಳು 9% ಕಡಿಮೆ ಆಗಿದೆ. ಇನ್ನು ಈ ಹಿಂದೆ 112ಗೆ ಕರೆ ಮಾಡುವ ದೂರುದಾರರೊಂದಿಗೆ ನೇರವಾಗಿ ಹೊಯ್ಸಳ ಸಿಬ್ಬಂದಿ ಮಾತಾಡ್ತಾ ಇದ್ರು. ಆದ್ರೆ ಹೊಸ ಟೆಕ್ನಾಲಜಿ ಇದರಲ್ಲಿ ಬಳಕೆ ಆಗ್ತಾ ಇತ್ತು. ಸದ್ಯ 112 ಸಂಖ್ಯೆಗೆ ಕರೆ ಮಾಡಿದ ದೂರುದಾರರ ಫೋನ್ ನಂಬರ್ ಮತ್ತು ಹೆಸರು ಹೊಯ್ಸಳ ಸಿಬ್ಬಂದಿಗೆ ಗೊತ್ತಾಗೋದೇ ಇಲ್ಲ. ಹೀಗಾಗಿ ದೂರುದಾರ ಮಾಹಿತಿಯನ್ನ ಗೌಪ್ಯವಾಗಿ ಇಡಲು ಇದು ಸಹಕಾರಿಯಾಗಿದೆ. ಇನ್ನು ಮುಂದೆ ವೈಯಕ್ತಿಕ ದೂರುಗಳ ಜೊತೆಗೆ ಸಮಾಜದಲ್ಲಿ ನಡೆಯುವ ಡ್ರಗ್ ರ್ಯಾಗಿಂಗ್ ಸೇರಿ ಅಕ್ರಮಗಳ ಕುರಿತು ಮಾಹಿತಿ ನೀಡುವಂತೆ ಆಡಳಿತ ವಿಭಾಗದ ಜಂಟಿ ಆಯುಕ್ತ ಕುಲದೀಪ್ ಕುಮಾರ್ ಜೈನ್ ಸಾರ್ವಜನಿಕರಲ್ಲಿ ಮಾತನಾಡಿದ್ದಾರೆ. ಇನ್ನು ಪಬ್ಲಿಕ್ ನೆಕ್ಸ್ಟ್ ಜೊತೆ 112 ಕಾರ್ಯವೈಖರಿ ಕುರಿತ ಒಂದಷ್ಟು ಮಾಹಿತಿಗಳನ್ನ ಅವರು ಹಂಚಿಕೊಂಡಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಿನ ಜನರಿಗೆ ಮೊದಲು ನೆನಪಾಗೋದು, ಅದರಲ್ಲೂ ಸಮಸ್ಯೆ ನೆನಪಾಗೋದು ಪೊಲೀಸ್ನವರು. ಆ ಪೊಲೀಸನ್ನು ಸಂಪರ್ಕ ಮಾಡೋದು ಕೂಡ 112 ಮುಖಾಂತರ. ಆ 112ಗೆ ನಿತ್ಯ ಸಾವಿರಾರು ಕರೆಗಳು ಬರ್ತವೆ. ಅದರಲ್ಲೂ ಕೂಡ ಆ 112ಗೆ ಬರುವಂಥ ಕರೆಗಳನ್ನ ಪ್ರತಿಯೊಂದು ಕರೆಗೂ ಕೂಡ ರೆಸ್ಪಾನ್ಸ್ ಮಾಡೋದು ಪೊಲೀಸರ ಕರ್ತವ್ಯ ಆಗಿರುತ್ತೆ. 2024ಕ್ಕೆ ಹೋಲಿಕೆ ಮಾಡಿದ್ರೆ 2025ರಲ್ಲಿ ಅತ್ಯಂತ ಹೆಚ್ಚು ಕರೆಗಳು ಬಂದಿದೆ. ಅದರಲ್ಲೂ ಕೂಡ ಸುಮಾರು 18% ಕರೆಗಳು ಕೂಡ ಹೆಚ್ಚಾಗಿರುವಂಥದ್ದು. ಅದರಲ್ಲಿ ಮಹಿಳೆಯರ ಸಂಖ್ಯೆ ಕೂಡ ಸಿಂಹಪಾಲು ಅಂತ ಹೇಳಲಾಗ್ತಾ ಇದೆ. ಈ ಎಷ್ಟು ಕರೆಗಳು ಬಂದಿತ್ತು ಮತ್ತೆ 2024, 2025ರಲ್ಲಿ ಎಷ್ಟೆಲ್ಲ ಯಾವ ರೀತಿಯ ಕರೆಗಳು ಬಂದಿದೆ ಅನ್ನೋದಕ್ಕೆ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ನಮ್ಮ ಜೊತೆ ಈಗ ಕುಲದೀಪ್ ಕುಮಾರ್ ಜೈನ್ ಸರ್ ಇದ್ದಾರೆ. ಅವ್ರನ್ನು ಕೂಡ ಮಾತಾಡ್ಸೋಣ. ಸರ್, ಈಗ 2024ಕ್ಕೆ ಹೋಲಿಕೆ ಮಾಡಿದ್ರೆ 2025ಕ್ಕೆ 112 ಕರೆಗಳ ಸಂಖ್ಯೆ ಜಾಸ್ತಿ ಆಗಿರೋದು. ಎಷ್ಟು ಸಂಖ್ಯೆ ಜಾಸ್ತಿ ಆಗಿದೆ? ಯಾವ ರೀತಿಯ ಕರೆಗಳು ಬಂದಿದೆ? 2 ವರ್ಷ ಕಂಪೇರ್ ಮಾಡಿದರೆ ಸುಮಾರು ಒಂದು 75,000 ಇಂದ 80,000 ಕರೆಗಳು ಜಾಸ್ತಿ ಆಗಿದೆ. ಈ ಕರೆದು ಏನು ಒಂದು ವಿಶೇಷ ಇದೆನಾ, ನಾವು ಟೋಟಲ್ ಕ್ರೈಮ್ ರೇಟ್ ಅಥವಾ ಕ್ರೈಮ್ಗೆ ಹೋಲಿಸಿದರೆ ಈ ಕರೆ ಹೆಚ್ಚಾಗಿ ನಮ್ಮ ಇಂಟರ್ವೆನ್ಷನ್ ಏನು ಬೇಗ ಆಗಿದೆ. ಅದ ಕಾರಣವಾಗಿ ನಮ್ಮ ಕ್ರೈಮ್ ಏನು ಬೆಂಗಳೂರು ಸಿಟಿಯಲ್ಲಿ ಏನು ಈ ಸಾಮಾನ್ಯ ರೂಪದ ಏನು ಕ್ರೈಮ್ ರಿಪೋರ್ಟ್ ಆಗ್ತದೆ ಅದು ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ. 2024ಕ್ಕೆ ಹೋಲಿಸಿದರೆ ಸುಮಾರು 9% ಹರ್ಟ್ ಕೇಸಸ್ ಕಡಿಮೆ ಆಗಿದೆ. ಅದಕ್ಕೆ ಒಂದು ಶ್ರೇಯ ಅಥವಾ ಒಂದು ರೀಸನ್ ನಾವು ಹೇಳ್ಕೋಬೋದು, ಇದು ನಮ್ಮ 112 ಯಾರಿಗಾದ್ರು ಸಮಸ್ಯೆ ಇದ್ದರೆ ಇದ್ರ ಬಗ್ಗೆ ನಾವು ಇಂಟರ್ವೆನ್ಷನ್ ಮಾಡಿ ಅದಕ್ಕೆ ಪರಿಹಾರ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ವರ್ಷ ಕರೆಗಳಲ್ಲಿ ಮಹಿಳೆಯರ ಸಂಖ್ಯೆ ಜಾಸ್ತಿ ಆಗಿದೆ, ಅಂದರೆ ಮಹಿಳೆಯರು ಫೋನ್ ಮಾಡೋರು ಜಾಸ್ತಿ ಆಗಿದ್ದಾರೆ ಅಂತ. ಇದು ಯಾವುದನ್ನು ಸೂಚಿಸುತ್ತೆ ಸರ್? ಅಂದರೆ ಒಳ್ಳೆಯದಾ ಅಥವಾ ಏನು ಅಂತ ಸರ್? ಕ್ರೈಮ್ ರೇಟ್ ಜಾಸ್ತಿ ಆಗಿದೆ ಅಂತಲೇ ಏನು? ಈಗ ಮಹಿಳೆಯರವ್ರದ್ದು ಸಂಖ್ಯೆ ಜಾಸ್ತಿ ಆಗಿದ್ದನ್ನ ಇದು ಮೇಯ್ನ್ ಕಾರಣ ಹೇಳ್ಬೋದು ಅವೇರ್ನೆಸ್. ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಅವೇರ್ನೆಸ್ ಗೊತ್ತಾದರೆ ಅವ್ರಿಗೆ ಒಂದು ನಂಬಿಕೆ ಇರ್ತದೆ ಕಿ ಹೌದು ನಮಗೆ ಏನಾದರೂ ನಾವು ಸಮಸ್ಯೆದಲ್ಲಿ ಇದ್ದರೆ ಅಥವಾ ನಾವು ಮಾತ್ರ ಇಲ್ಲ, ನಮ್ಮ ಸುತ್ತಮುತ್ತಲೂ ನಾವು ಏನಾದರೂ ಒಂದು ಸಮಸ್ಯೆಗಳು ನೋಡಿದರೆ ನಾವು 112ಕ್ಕೆ ಕರೆ ಮಾಡಿದರೆ ಪೊಲೀಸರವರು ತಕ್ಷಣವೇ ಇಲ್ಲಿಗೆ ಬರ್ತಾರೆ. ಬಂದಾದ ಮೇಲೆ ಅದಕ್ಕೆ ಏನು ನಿಯಮಾನುಸಾರ ಕ್ರಮ ಕೈಗೊಳ್ಳಬೇಕು ಅದು ಕ್ರಮ ಕೈಗೊಳ್ತಾರೆ. ಸೊ ಅದು ಒಂದು ನಂಬಿಕೆ ಹೆಚ್ಚು ಆಗ್ತಾ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ ಇನ್ನೂ ಮುಂದಿನ ದಿನದಲ್ಲಿ ಜಾಸ್ತಿ ಕರೆ ಬರ್ತದೆ. ಕರೆ ನಮಗೆ ಹಿರಿಯರ ಕಡೆಯಿಂದ, ಮಹಿಳೆಯರ ಕಡೆಯಿಂದ, ಮಕ್ಕಳ ಕಡೆಯಿಂದ, ಎಲ್ಲರ ಕಡೆಯಿಂದ ಬಂದರೆ ಮಾತ್ರ ಅವ್ರಿಗೆ ಇರುವ ತೊಂದರೆ ಅಥವಾ ಸುತ್ತಮುತ್ತಲು ತೊಂದರೆಗಳ ಬಗ್ಗೆ ನಾವು ಏನಾದರೂ ಪರಿಣಾಮವಾಗಿ ಸರಿಪಡಿಸೋದಕ್ಕೆ ಪ್ರಯತ್ನಗಳು ಮಾಡ್ಕೋಬೋದು. ಹೆಚ್ಚಾಗಿ ಅವೇರ್ನೆಸ್ ಮೂಡಿಸುವಂಥದ್ದು ಪೊಲೀಸರ ಮೇಲೆ ಹೊರೆ ಜಾಸ್ತಿ ಆಗ್ತಿದೆ. ಯಾಕೆಂದರೆ ಎಲ್ಲವೂ ಕೂಡ 112 ಕರೆ ಬಂದರೆ ಹೊಯ್ಸಳ ಹೋಗಬೇಕು, ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು, ಅಲ್ಲಿ ಪರಿಹಾರ ಸೂಕ್ತ ಆವಾಗಲೇ ಕೊಡಬೇಕು ಅಂತೇಳಿ ಇದೆಲ್ಲ ಒಂದು ಕಡೆ ಹೊರೆ ಆಗುತ್ತಿದೆ ಅಂತ. ಇಬ್ಬರು ಪಾರ್ಟಿ ಮಧ್ಯದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಥವಾ ಘರ್ಷಣೆ ಇದ್ದರೆ ಅಥವಾ ಸಮಸ್ಯೆ ಇದ್ದರೆ ಅದು ಕೊನೆಯವಾಗಿ ಅದು ಬಗೆಹರಿಸೋದು ಅಥವಾ ಸರಿಪಡಿಸೋದು, ತನಿಖೆ ಮಾಡಿಸೋದು ಪೊಲೀಸರವರೇ ಮಾಡಬೇಕು. ಈಗ ಆ ಹಂತಕ್ಕೆ ಹೋಗಿ ನಾವು ಕ್ರಮ ಕೈಗೊಳ್ಳೋಕ್ಕೆ ಬದಲಾಗಿ ನಾವು ಅದು ಶುರು ಆಗುವ ಸಂದರ್ಭದಲ್ಲೇ ಇದ್ರ ಬಗ್ಗೆ ಕ್ರಮ ಕೈಗೊಂಡ್ರೆ ಅದರಿಂದ ಆಗದ ಪರಿಣಾಮಗಳು ನಾವು ಮಿನಿಮೈಸ್ ಮಾಡ್ಕೋಬೋದು, ಪ್ರಾಬ್ಲಮ್ಸ್ ಕಡಿಮೆ ಮಾಡ್ಕೋಬೋದು. ಆಮೇಲೆ ಕೇಸಸ್ಸು ನಮಗೆ ಅದೇ ರೀತಿ ಏನಾಗ್ತದೆ, ಕಡಿಮೆ ರಿಪೋರ್ಟ್ ಆದರೆ ಅಟ್ಲೀಸ್ಟ್ ಏನು ಕೇಸಸ್ ರಿಪೋರ್ಟ್ ಆಗಿದೆ ಅದರಲ್ಲಿ ನಾವು ಇನ್ನೂ ದೀರ್ಘವಾಗಿ ಮತ್ತು ಸುದೀರ್ಘವಾಗಿ ತನಿಖೆಯನ್ನು ಮಾಡ್ಕೋಬೋದು. ಇಲ್ಲೇ ಬೇರೆ ಕೆಲಸಗಳು ಹೆಚ್ಚಾಗ್ತಾ ನಮಗೆ ಯಾವ ಕಡೆನೂ ಗಮನ ಕೊಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಇದು ಮೂಲಕ ನಮಗೆ ಇಂಪಾರ್ಟೆಂಟ್ ಕೇಸಸ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಟೈಮು ಜಾಸ್ತಿ ಸಿಗ್ತದೆ. ಆ್ಯಂಡ್ ಈ ಸಣ್ಣ ಪುಟ್ಟ ಸಮಸ್ಯೆಗಳು ನಾವು ಅಲ್ಲೇ ಬಗೆಹರಿಸೋಕೆ ಕೂಡ ಒಂದು ವ್ಯವಸ್ಥೆಯನ್ನು ತಲುಪಿದ್ದೀವಿ. ಸರ್, ಈಗ ಎಷ್ಟು ನಿಮಿಷಕ್ಕೆ ಅಂದರೆ ಹೊಯ್ಸಳ ನಿಮಗೆ ಕರೆ ಬಂದ ಮಾಹಿತಿ ಯಾವಾಗ ಬರುತ್ತೆ? ಅಲ್ಲಿಂದ ಎಷ್ಟು ನಿಮಿಷಕ್ಕೆ ಹೊಯ್ಸಳ ಸ್ಪಾಟ್ಗೆ ಹೋಗಿ ತಲುಪ್ತಾ ಇದೆ? ಈಗ ನಮಗೆ ನಮ್ಮ 112ಕ್ಕೆ ಯಾರಾವುದು ಕರೆ ಮಾಡಿದರೆ
ನಾವು ಕರೆ ಮಾಡಿ ಇಲ್ಲಿಂದ 1.5 ನಿಮಿಷದಲ್ಲಿ ಗಾಡಿ ಯಾವುದು ಹತ್ತಿರ ಇರ್ತದೆ 1.5 ನಿಮಿಷದಿಂದ 2 ನಿಮಿಷದಲ್ಲಿ ಅದು ಗಾಡಿ ಹೊರಟದೆ. ಮತ್ತು ಸಾಮಾನ್ಯವಾಗಿ ನಾವು ಉದಾಹರಣೆಗಳು ನೋಡುವಾಗ ಒಂದು 8 ಇಂದ 10 ನಿಮಿಷದಲ್ಲಿ ಸಂಬಂಧಪಟ್ಟರವರೆಗೆ ಅದು ತಲುಪಿಸ್ತಾ ಇದೆ. ಆ್ಯಾವ್ರೇಜ್ಲಿ ಒಂದು ದಿನಕ್ಕೆ ಒಂದು 2,000 ಕರೆಗಳು ಬಂದರೆ ಸುಮಾರು ಒಂದು 1,000 ಕರೆಗಳಿಗೆ ಹೊಯ್ಸಳ ಗಾಡಿ 10 ನಿಮಿಷ ಕೆಳಗಡೆನೇ ಅವ್ರಿಗೆ ತಲುಪಿಸ್ತಾ ಇದೆ. ಸರ್, ಇತ್ತೀಚೆಗೆ ಹೊಯ್ಸಳ ನಾವು ನೋಡ್ತಾ ಇದ್ದೀವಿ ಕೂಡ, ನೀವು ಕೂಡ ಅದನ್ನು ಪೋಸ್ಟ್ ಮಾಡ್ತಾ ಇದ್ದೀರಿ. ಅಂದರೆ ಈ ಯಾರೋ ಅಪಾಯದ ಸಿಗಾಕೊಂಡವರು, ವಿಷ ಕುಡಿದವರು ಅಥವಾ ಮತ್ತೊಂದು ಮಗುನದಲ್ಲಿ 112 ಸಹಾಯಕ್ಕೆ ಬರ್ತಾ ಇದೆ. ಆ ಥರ ಎಷ್ಟು ಕೇಸ್ಗಳು ಇದುವರೆಗೂ ಎಷ್ಟು ಪ್ರಾಣ ಉಳಿಸಿದೆ ಅಂತ 112? ಲಾಸ್ಟ್ ಒಂದು 3 ತಿಂಗಳಲ್ಲಿ ನಾವು ಒಂದು ಅಂದಾಜನ್ನು ಮಾಡಬೇಕು. ಈ ಅಟೆಂಪ್ಟ್ ಟು ಸೂಸೈಡ್ ಇರ್ಬೋದು ಅಥವಾ ಮೈನರ್ ಮಕ್ಕಳದ್ದು ಮಿಸ್ಸಿಂಗ್ ಆಗಿರ್ಬೋದು, ಅವ್ರ ತಂದೆ ತಾಯಿ ಜೊತೆಗೆ ಮತ್ತೆ ಸೇರಿಸೋದು ಇರ್ಬೋದು, ಅಥವಾ ಹಿರಿಯರು ಯಾರಾವುದು ಅವ್ರದ್ದು ಮನೆ ಗೊತ್ತಾಗದೆ ಅಲ್ಲಿ ಹೋಗಿರ್ಬೋದು. ಇವರು ಎಲ್ಲ ನೋಡಿದರೆ ಒಂದು ಲಾಸ್ಟ್ 3 ತಿಂಗಳಲ್ಲಿ ಮಿನಿಮಮ್ ಒಂದು 100ಕ್ಕಿಂತ ಹೆಚ್ಚು ಕೇಸ್ ಈ ಥರದ ನಮ್ಮ ಹೊಯ್ಸಳ ಮತ್ತು ನಮ್ಮ 112 ಮೂಲಕ ನಾವು ತಕ್ಷಣವೇ ಪತ್ತೆ ಮಾಡಿದ್ದೀವಿ. ಮತ್ತು ಅದಕ್ಕೆ ಏನು ಮುಂದಿನ ಕ್ರಮ ಆಗಬೇಕು ಕೂಡ ನಾವು ಸೂಕ್ತವಾಗಿ ಕೈಗೊಂಡಿದ್ದೀವಿ. ಮೇಜರ್ ಆಗಿ 112ಗೆ ಯಾವ ರೀತಿ ಕರೆಗಳು ಬರ್ತವೆ, ಅಂದರೆ ಕಂಪ್ಲೇಂಟ್ ಯಾವ ರೀತಿ ಇರುತ್ತೆ ಅಂತ? ಮೇಜರ್ ಆಗಿ ಕರೆಗಳ ಬಗ್ಗೆ ಹೇಳಿದರೆ, ಈಗ ಹೋಗ್ತಾ ಈ ಸಣ್ಣ ಮಟ್ಟದ ಅಪಘಾತ ಇರ್ಬೋದು, ಆಕ್ಸಿಡೆಂಟ್ ಇರ್ಬೋದು, ಅಲ್ಲದ್ರೆ ಅಕ್ಕಪಕ್ಕ ಮನೆಯದ ಜಗಳ ವಿಚಾರವಾಗಿ ಇರ್ಬೋದು, ಅಥವಾ ಪಾರ್ಕಿಂಗ್ ಸಮಸ್ಯೆ ಇರ್ಬೋದು, ಅಥವಾ ಕೆಲವರು ಮಗು ಕಾಣೆ ಆಗಿದೆ, ಅಥವಾ ಯಾರೋ ಏನೂ ತಪ್ಪಾಗಿ ನಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಕೆಲವರು ಸೂಸೈಡ್ ಅಟೆಂಪ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಈ ಕಾರಲ್ ಇರ್ಬೋದು, ಇಂಥದ ಕರೆಗಳು ನಮಗೆ ಅತಿ ಹೆಚ್ಚಾಗಿ ಬರ್ತಾ ಇದೆ. ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಆಮೇಲೆ ನಿಮ್ಮ ಸಿಬ್ಬಂದಿಗಳು, ಯಾಕೆಂದರೆ ಕರೆಗಳು ಜಾಸ್ತಿ ಆಗ್ತಾ ಇದೆ, ಅವ್ರಿಗೂ ಪ್ರೆಷರ್ ಜಾಸ್ತಿ ಇರುತ್ತೆ, ಮತ್ತು ಜನರಿಗೆ ಯಾವ ರೀತಿ ಅವೇರ್ನೆಸ್ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಈಗ ಇದ್ರ ಜೊತೆಗೆ ನಾವು ಕೆಲವೊಂದು ವಿಚಾರಗಳು ಇದೆ ನಮ್ಮ 112 ಬಗ್ಗೆ. ಫಸ್ಟ್ ಅದು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ನಮ್ಮ 112ಗೆ ಯಾರೋ ನಮ್ಮ ಹೊಯ್ಸಳ ಸಿಬ್ಬಂದಿ ಅಧಿಕಾರಿಗಳು ಬರುವಾಗ ಅವರೆಲ್ಲರೂ ಬಾಡಿ ಓನ್ ಕ್ಯಾಮ್ರಾವನ್ನು ಧರಿಸಿ ಇರ್ತಾರೆ. ಆ ಬಾಡಿ ಓನ್ ಕ್ಯಾಮ್ರಾದ ಏನು ಮೇನ್ ವಿಶೇಷತೆ ಇದೆಯಾ, ಪೂರ್ತಿ ಏನಲ್ಲಿ ಆ ಘಟನಾ ಸ್ಥಳದಲ್ಲಿ ಏನು ನಡೀತಾ ಇರ್ತದೆ ಅದ್ರ ಬಗ್ಗೆ ಅದು ಲೈವ್ ಆಗಿ ನಮಗೆ ಇಲ್ಲಿ ಟೆಲಿಕಾಸ್ಟ್ ಮಾಡ್ತದೆ. ಮತ್ತು ಅದು ಮೇಲೆ ಏನು ಕ್ರಮ ಆಗಬೇಕು ಅಥವಾ ಫ್ಯೂಚರಲ್ಲಿ ಎವಿಡೆನ್ಸ್ ಪರ್ಪಸ್ಗೆ ಕೂಡ ನಾವು ಸೇವ್ ಮಾಡ್ಕೊಳ್ತೀವಿ. ಇದು ಇಡೀ ಇಂಡಿಯಾ ದೇಶದಲ್ಲಿ ನೋಡಿದರೆ ಬೆಂಗಳೂರು 2023ರಲ್ಲಿ ಬೆಂಗಳೂರು ನಗರ ಇದು ಫಸ್ಟ್ ಸಿಟಿ ಈ ಥರದ ಇಂಟಗ್ರೇಷನ್ ಮಾಡೋದಲ್ಲಿ ಆಗಿದ್ರು. ಜೊತೆಗೆ ಈಗ ಲಾಸ್ಟ್ 4-5 ತಿಂಗಳಲ್ಲಿ ನಾವು ಟೆಕ್ನಾಲಜಿಯನ್ನು ಬಳಸಿ PRI to SIP ಅಲ್ಲಿ ಏನು ಮೈಗ್ರೇಟ್ ಮಾಡಿದ್ದೀವಿ, ಈ ಮೂಲಕ ನಮಗೆ ಈಗ ನಂಬರ್ ಮಾಸ್ಕಿಂಗ್ ಫೆಸಿಲಿಟಿ ಉಂಟು ನಾವು ಅಳವಡಿಸಿಕೊಂಡಿದ್ದೀವಿ. ನಂಬರ್ ಮಾಸ್ಕಿಂಗ್ ಏನು ಮಾಡ್ತದನ್ನ, ಈ ಕರೆ ಮಾಡೋರು ಯಾರು ಸಂತ್ರಸ್ತರು ಅಥವಾ ವಿಕ್ಟಿಮ್ ಇರ್ತಾರೆ ಅವ್ರದ್ದು ಫೋನ್ ನಂಬರ್ ಅಥವಾ ಅವ್ರದ್ದು ಡೀಟೇಲ್ಸ್ ನಮಗೆ ಯಾರು ಹೊಯ್ಸಳಲ್ಲಿ ಅಧಿಕಾರಿ ಸಿಬ್ಬಂದಿ ಬರ್ತಾರೆ ಅವ್ರಿಗೆ ಹೋಗೋದಿಲ್ಲ. ಅದೇ ರೀತಿ ಹೊಯ್ಸಳಲ್ಲಿ ಇರುವ ಅಧಿಕಾರಿ ಸಿಬ್ಬಂದಿ ಇರೋವರೆಗೆ ಯಾರು ವಿಕ್ಟಿಮ್ ಇರ್ತಾರೆ ಅವ್ರದ್ದು ಡೀಟೇಲ್ಸ್ ಇರೋದಿಲ್ಲ. ಆದರೆ ಒಬ್ಬರು ಇಬ್ಬರಿಗೆ ಇನ್ನೊಂದು 3ನೇ ನಂಬರ್ ಇಂದ ಮಾತನಾಡ್ಬೋದು, ಅವ್ರದ್ದು ಮೂಮೆಂಟವನ್ನು ಅವರು ಟ್ರ್ಯಾಕ್ ಮಾಡ್ಕೋಬೋದು. ಸೊ ಈ ಒಂದು ಫೆಸಿಲಿಟಿಯಿಂದ ಏನಾಗಿದೆ ತುಂಬ ಟ್ರಾನ್ಸ್ಪರೆನ್ಸಿ ಮತ್ತು ಪಾರದರ್ಶಕತೆ ಬಂದಿದೆ. ಇದು ಮೂಲಕ ನಮಗೆ ಈಗ ವಿಕ್ಟಿಮ್ರವರೆಗೆ ಗೊತ್ತಿರ್ತದೆ, ಓಕೆ ನಾನು ಕಸ್ಟಡಿಯಲ್ಲಿ ಇದ್ದೀನಿ, ನನಗೆ 8 ನಿಮಿಷದಲ್ಲಿ ಅಥವಾ 6 ನಿಮಿಷದಲ್ಲಿ ಅಥವಾ 10 ನಿಮಿಷದಲ್ಲಿ ನಮಗೆ ಪೊಲೀಸರವರು ನಮಗೆ ರೀಚ್ ಆಗ್ತಾ ಇದ್ದಾರೆ. ಇನ್ನೂ ಅವ್ರಿಗೆ ಏನಾದರೂ ಧೈರ್ಯ ತುಂಬಿದ ಕೆಲಸ ಆಗಬೇಕು ಅವ್ರು ಫೋನ್ ಮಾಡಿ ಮಾತಾಡಿದರೆ ಅವ್ರು ಹೇಳ್ತಾರೆ ನಾವು ಇಲ್ಲಿ ಇದ್ದೀವಿ, ಇಲ್ಲಿಂದ ಬರ್ತಾ ಇದ್ದೀವಿ, ಬೇರೆ ಏನೆಲ್ಲ ಅಲ್ಲಿಗೆ ತಲುಪಿಸೋಕೆ ಏನು ವ್ಯವಸ್ಥೆ ಆಗಬೇಕು ಎಲ್ಲ ಕೂಡ ಅವ್ರಿಗೆ ಒಂದು ಭರವಸೆಯನ್ನು ನೀಡ್ತಾರೆ. ಜೊತೆಗೆ ಇಬ್ಬರದ್ದು ಡೀಟೇಲ್ಸ್ ಶೇರ್ ಆಗದೇ ಕಾರಣವಾಗಿ ಒಂದು ಪ್ರೈವಸಿ ಇಶ್ಯೂಸ್ ಕೂಡ ಇದರಲ್ಲಿ ತುಂಬ ಚೆನ್ನಾಗಿ ಹ್ಯಾಂಡಲ್ ಆಗಿದೆ. ಈಗ ಈ ವಿಚಾರದ ಮೇನ್ ಅಡ್ವಾಂಟೇಜ್ ಇದನ್ನು ಯಾರಾವುದು ಒಬ್ಬರು ಅವ್ರದ್ದು ಇನ್ಫಾರ್ಮೇಷನ್ ಅವರ ಬಯಲಿಗೆ ಬರಬಾರ್ದು, ಆಚೆ ಬರಬಾರ್ದು, ಅಥವಾ ಗೋಪ್ಯವಾಗಿ ಮಾಹಿತಿ ಕೊಡಬೇಕು ಅವರು ಈ ಮೂಲಕ ಮಾಹಿತಿ ಕೊಟ್ಟರೆ ಅವ್ರದ್ದು ಐಡೆಂಟಿಟಿ ಮತ್ತು ಫೋನ್ ನಂಬರ್ ಯಾರಿಗೂ ಆಚೆ ಗೊತ್ತಾಗಲ್ಲ. ಬಟ್ ಅವರು ನಮ್ಮ ಪೊಲೀಸರವ್ರ ಜೊತೆಗೆ ಮಾತನಾಡಿ ಗೈಡ್ ಮಾಡ್ಕೋದಕ್ಕೆ ಇಂಥ ಜಾಗದಲ್ಲಿ ಈ ಸಮಸ್ಯೆ ಇದೆ, ಅಂಥ ಜಾಗದಲ್ಲಿ ಯಾವ ಸಮಸ್ಯೆ ಇದೆ. ಸೊ ನಾವು ಇನ್ನೂ ಹೆಚ್ಚಿನ ಜನಗಳಿಗೆ ಭರವಸೆ ನೀಡೋದಕ್ಕೆ ಮತ್ತು ಟ್ರಾನ್ಸ್ಪರೆಂಟ್ ಆಗಿ ಆ್ಯಂಡ್ ಪ್ರೈವಸಿಯು ಮೇಂಟೈನ್ ಮಾಡೋದಕ್ಕೆ ಏನು ಒಂದು ಗುರಿಗಳು ಇದೆ, ಈ ಗುರಿ ಮೇಲೆ ಕಟ್ಟುನಿಟ್ಟಿಯಾಗಿ ಕೆಲಸ ಮಾಡಿದ್ದೀವಿ ಮತ್ತು ಅದಕ್ಕೆ ತುಂಬ ಅನುಕೂಲವಾಗಿ ಪರಿಣಾಮಗಳು ಬೀಳ್ತಾ ಇದ್ದೇವೆ. ಕೆಲಸದ ಒತ್ತಡ ನಾನು ಖಂಡಿತವಾಗಿ ಹೇಳುವುದಿಲ್ಲ, ಯಾಕೆಂದರೆ ನಮ್ಮಲ್ಲಿ ಈಗಾಗಲೇ 300ಕ್ಕಿಂತ ಹೆಚ್ಚು ಹೊಯ್ಸಳ ವಾಹನಗಳು ಇದೆ. ಅದರಲ್ಲಿ 2 ವೀಲರ್ ಮತ್ತು 4 ವೀಲರ್ ಎರಡೂ ಸೇರಿಕೊಂಡಿದೆ. ಮುಂದಿನ ದಿನ ಅಲ್ಲಿ ಯಾವ ರೀತಿ ಅವಶ್ಯಕತೆ ಬರ್ತದೆ ನಾವು ಅದು ದಿನನಿತ್ಯ ವಾರ ತಿಂಗಳ ಲೆಕ್ಕದಲ್ಲಿ ನಾವು ಮಾನಿಟರ್ ಮಾಡ್ತಾ ಇರ್ತೀವಿ. ಎಲ್ಲಿ ಯಾವ ರೀತಿ ಎಷ್ಟು ಡೆಪ್ಲಾಯ್ಮೆಂಟ್ ಮಾಡಬೇಕು ಆ ಡೆಪ್ಲಾಯ್ಮೆಂಟ್ ಎಲ್ಲ ನಾವು
ಡೈನಮಿಕ್ಲಿ ಮಾಡಿಕೊಂಡು ಅಗತ್ಯ ಮೇಲೆ ಅದ್ರ ಮೇಲೆ ಕ್ರಮ ಕೈಗೊಳ್ತಾ ಇದ್ದೀವಿ. ನೀವು ಖಾಸಗಿತನ ಅಂತ ಹೇಳಿದ್ರೆ ಅಂದರೆ ಖಾಸಗಿ ಇದನ್ನ ನಾವು ಗೌಪ್ಯವಾಗಿರ್ತೀವಿ ಅಂದರೆ ನಿಮ್ಮ ಯಾರು ಕರೆ ಮಾಡ್ತಾರೆ ಅದನ್ನು ಈ ಕರೆ ಮಾಡಿದ್ರೆ ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ಅವ್ರ ವೈಯಕ್ತಿಕ ಸಮಸ್ಯೆಗಳನ್ನ ಹೇಳ್ಕೊತಾರೆ, ಅಂದರೆ ನಮ್ಮನೆ ಸಮಸ್ಯೆ ಅಥವಾ ನಮ್ಮನೆ ಜಗಳ, ನಮ್ಮನೆ ಮಿಸ್ಸಿಂಗು ಏನು ಹೇಳ್ತಾ ಇದ್ದಾರೆ. ಈಗ ಈ ಥರ ಏನಾದ್ರು ಗೌಪ್ಯತೆ ಕಾಪಾಡಿದ್ರೆ ಎಲ್ಲೊಂದು ಕಡೆ ಗಾಂಜಾ ಮಾಡ್ತಾ ಇದ್ದಾರೆ ಅಥವಾ ರೌಡಿ ಆಕ್ಟಿವಿಟಿ ಇದೆ, ಇದನ್ನು ಕೂಡ ಇನ್ಫಾರ್ಮೇಷನ್ನ ಧೈರ್ಯವಾಗಿ ಕೊಡ್ಬೋದು ಅಂತ ಅನಿಸುತ್ತೆ ಸರ್. 100% ಕೊಡ್ಬೋದು. ಯಾಕೆಂದ್ರೆ ಗೌಪ್ಯವಾಗಿ ನಿಮ್ಮ ಮಾಹಿತಿ ಇದ್ದರೆ ಇಲ್ಲೇ ಕರೆ ಮಾಡಿರೋವ್ರದ್ದು ಫೋನ್ ನಂಬರ್ ಅಥವಾ ಅವ್ರದ್ದು ಐಡೆಂಟಿಟಿ ಪೊಲೀಸರವ್ರಿಗೆ ಗೊತ್ತಾಗಲಿಲ್ಲ ಅಥವಾ ಅವ್ರದ್ದು ಭರೋಸೆ ಇದ್ದರೆ ಸುಮಾರು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಅಕ್ಕಪಕ್ಕ ಸುತ್ತಮುತ್ತಲು ಏನಾಗ್ತದೆ ಅದ್ರ ಬಗ್ಗೆ ನಮಗೆ ಮಾಹಿತಿ ಬರ್ಬೋದು ಮತ್ತು ಆ ಮಾಹಿತಿ ಮೇಲೆ ನಾವು ಕ್ರಮನೂ ಕೈಗೊಳ್ತೀವಿ. ಈಗ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸುತ್ತಮುತ್ತಲು ಏನಾದರೂ ಗಾಂಜಾ ಬಗ್ಗೆ ಮಾಹಿತಿ ಬಂದರೆ ಯಾರಾವುದು ಮೂರನೇ ವ್ಯಕ್ತಿ ಅದಕ್ಕೆ ಫೋನ್ ಮಾಡಿ ಹೇಳಿದರೆ ಖಂಡಿತವಾಗಿ ಅವ್ರದ್ದು ಫೋನ್ ನಂಬರ್ ನಮ್ಮ ಹತ್ರ ಬರೋದೇ ಇಲ್ಲ. ಈ ಹೊಯ್ಸಳರವರು ಯಾರು ಅವ್ರ ಆ ಇನ್ಸ್ಟಿಟ್ಯೂಷನ್ಗೆ ಅಥವಾ ಆ ಜಾಗಕ್ಕೆ ತಲುಪಿಸ್ತಾರೆ ಅವ್ರ ಹತ್ರ ಅವ್ರದ್ದು ಫೋನ್ ನಂಬರ್ ಇರೋದೇ ಇಲ್ಲ. ಬಟ್ ಅವ್ರ ಹತ್ರನೇ ಮಾತಾಡ್ತಾರೆ, ಆದರೆ ಫೋನ್ ನಂಬರ್ ಇರೋದಿಲ್ಲ. ಸೊ ಅವರು ಅಲ್ಲಿ ಹೋದ ಮೇಲೆ ಗೈಡ್ ಮಾಡ್ಬೋದು ಕಿ ಇಂಥ ಕಡೆ ಸಮಸ್ಯೆ ಇದೆ, ಇಲ್ಲ ಆ ಕಡೆ ಕೆಲವರು ಇದು ಮಾಡ್ತಾ ಇದ್ದಾರೆ, ಅದು ಮಾಡ್ತಾರೆ. ಇದು ಎಲ್ಲ ಪಾಯಿಂಟ್ಸ್ ನೋಡಿದರೆ ಗೋಪ್ಯತೆಯ ಮೂಲಕ ನಮಗೆ ಇನ್ನೂ ಹೆಚ್ಚಿನ ಕರೆಗಳು ಬೆಂಗಳೂರು ಜನಗಳಿಂದ ಅಪೇಕ್ಷೆ ಪಡ್ತಾ ಇದ್ದೀವಿ ಮತ್ತು ಅದರಲ್ಲಿ ಸೂಕ್ತವಾಗಿ ಕ್ರಮ ಕೈಗೊಳ್ಳೋದು ಕೂಡ ನಾವು ಸಿದ್ಧವಾಗಿದ್ದೀವಿ. ಅಂದರೆ ಇದಿಷ್ಟು ಕುಲದೀಪ್ ಕುಮಾರ್ ಜೈನ್ ಅವರ ಮಾತಾಗಿರುವಂಥದ್ದು ಅಂದರೆ ಕೇವಲ ನಿಮ್ಮ ವೈಯಕ್ತಿಕ ಸಮಸ್ಯೆಗಳಷ್ಟೇ ಅಲ್ಲ, ಸುತ್ತಮುತ್ತ ನಡೆಯುವಂಥ ಸಮಸ್ಯೆಗಳ ಬಗ್ಗೆಯೂ ಕೂಡ 112 ಹೇಳ್ಬೋದು. ಆ 112ಗೆ ನೀವು ಕರೆ ಮಾಡಿದಾಗ ಯಾರು ಹೊಯ್ಸಳ ಸಿಬ್ಬಂದಿ ಬರ್ತಾರೆ ಅವರಿಗೆ ನೀವು ಯಾರು ಅಥವಾ ನಿಮ್ಮ ಫೋನ್ ನಂಬರ್ ಯಾವುದೋ ಅವಶ್ಯಕತೆ ಇರೋದಿಲ್ಲ, ನೀವು ಕೊಡುವಂಥ ಮಾಹಿತಿ ಅಷ್ಟೇ ಅವಶ್ಯಕತೆ ಇರುತ್ತೆ. ಆ ಸಮಸ್ಯೆಗಳನ್ನು ಕೂಡ ನೀವು 112ಗೆ ತಿಳಿಸ್ಬೋದು ಅಂತ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಾನ್ ಜೊತೆ ಶ್ರೀನಿವಾಸ್ ಚಂದ್ರ, ಪಬ್ಲಿಕ್ ನ್ಯೂಸ್, ಬೆಂಗಳೂರು.